ಸಮಾಜ ಸೇವಕ ಹಾಗೂ ಯುವ ಮುಖಂಡ ಡಾಕ್ಟರ್ ವಿ ಅಮರ್ ಅವರು ತಮ್ಮ ಹುಟ್ಟು ಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ಹಿಂಭಾಗದ ರಸ್ತೆಯ ಎರಡೂ ಬದಿಗಳಲ್ಲಿ 100ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವುದರ ಮೂಲಕ ತಮ್ಮ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ವಿಜಯಕುಮಾರ್, ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್, ಚಿನ್ನಸಂದ್ರ ಸುಲ್ತಾನ್, ಎಟಿಎಸ್ ಶ್ರೀನಿವಾಸ್, ಇರಾನ್ಪಲ್ಲಿ ಕೃಷ್ಣಪ್ಪ, ನಗರಸಭಾ ಸದಸ್ಯರಾದ ರಾಜಾಚಾರಿ, ಉಮೇಶ್, ಅಂಜಿನಪ್ಪ, ಶ್ರೀನಿವಾಸ್, ರೆಡ್ಡಪ್ಪ, ಜಗನ್, ಶಿಡ್ಲಘಟ್ಟ ನಾಗನರಸಿಂಹ, ಕೆ ನಾರಾಯಣಸ್ವಾಮಿ ಸೇರಿದಂತೆ ಅಮರ್ ಅವರ ಅಭಿಮಾನಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ನನ್ನ ಹುಟ್ಟುಹಬ್ಬದ ಅಂಗವಾಗಿ ಪಾಲಿಟೆಕ್ನಿಕ್ ಮೈದಾನದಿಂದ ರಾಯಲ್ ಶಾಲೆ ವೃತ್ತಕ್ಕೆ ಹೋಗೋ ಒಂದು ರಸ್ತೆ ಭಾಳ ಹದಗೆಟ್ಟಿತ್ತು. ಯಾವ ರೀತಿ ಅಂತ ಹೇಳಿದ್ರೆ, ಕಸವನ್ನು ಎಲ್ಲಂದ್ರೆ ಅಲ್ಲಿ ರಸ್ತೆಗೆ ಬಿಸಾಕುವಂಥ ಒಂದು ಇದನ್ನು ನಾವು ಚಿತ್ರಣಗಳನ್ನು ನಾವು ನೋಡ್ತಾ ಇದ್ವಿ. ಅದನ್ನು ನಾಯಿಗಳು ಬೀದಿಗೆ ಎಳ್ಕೊಂಬಂದು ಓಡಾಡಲಿಕ್ಕೆ ಭಾಳ ಅಸಹ್ಯ ಆಗುವಂಥ ಒಂದು ವಾತಾವರಣ ಇತ್ತು. ನಾವು ಇದನ್ನು ಮನಗಂಡು ಇವತ್ತು ನನ್ನ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷ ಯಾವ ರೀತಿ ಸಸಿ ಗಿಡಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇನೆ. ಈ ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ಈ ಸಮಾಜಕ್ಕೆ ನಾವೇನು ಕೊಟ್ವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಅದಕ್ಕೆ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಪ್ರತಿ ವರ್ಷ ಒಂದು ಸಸಿಗಳನ್ನು ನೆಡೋದರ ಮುಖಾಂತರ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತ ಬರ್ತಾ ಇದ್ದೀನಿ. ಈಗಾಗಲೇ ನಮ್ಮದು ಟ್ಯಾಂಕ್ಮನ್ ರಸ್ತೆಯಲ್ಲಿ ಇರ್ತಕ್ಕಂಥ ಮುಖ್ಯ ರಸ್ತೆ ಆಗ್ಬೋದು, ಮತ್ತು ಮುರುಗಮಲ್ಲ ಶಾಲೆ ಆಗ್ಬೋದು, ಕಾಕಿ ಶಾಲೆ ಆಗ್ಬೋದು, ಈ ರೀತಿ ಸುಮಾರು ಕಡೆ ಸಸಿಗಳನ್ನು ನೆಟ್ಟಿರುವಂಥ ಒಂದು ಸಂದರ್ಭವನ್ನು ಗಮನಿಸಿ ನನಗೆ ಈಗಾಗಲೇ ಇಂಟರ್ನ್ಯಾಷನಲ್ ಗ್ರೀನರಿ ಅವಾರ್ಡ್ ಸಹ ನನಗೆ ಒದಗಿ ಬಂದಿದೆ. ಸಾಲುಮರದ ತಿಮ್ಮಕ್ಕ ಒಂದು ಅವಾರ್ಡ್ ಸಹ ನನಗೆ ಬಂದಿದೆ. ಹಾಗಾಗಿ ಇದನ್ನು ನಾನು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ಪ್ರತಿ ಹುಟ್ಟುಹಬ್ಬದಕ್ಕೆ ಒಂದು 100 ಗಿಡಗಳನ್ನು ಹಾಕುವ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಪಾಲಿಟೆಕ್ನಿಕ್ ಕಾಣಬೇಕು ಅಂತೇಳಿ ಇವತ್ತು ಒಂದು ಸಿಮೆಂಟ್ ಬೆಂಚ್ಗಳನ್ನು ಹಾಕಿಸಿ ಅದಕ್ಕೆ ಒಂದು ಬಣ್ಣವನ್ನು ಹಾಕಿ ಮತ್ತು ಗಿಡಗಳನ್ನು ರಸ್ತೆಯ ಎರಡೂ ಭಾಗದಲ್ಲಿ ಗಿಡಗಳನ್ನು ನೆಡೋದ್ರ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ.